ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಿರುವಂಥ ಕೆಲವೊಂದು ರಾಜಕೀಯ ವಿಚಾರಗಳಾಗಿರ್ಬೋದು, ಇತ್ತೀಚೆಗೆ ನಡೆದಂತಹ ಪ್ರತಿಭಟನೆ ವಿಚಾರ ಆಗಿರ್ಬೋದು, ಹಾಗೂ ಸಂಘಟನೆಯ ವಿಚಾರ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಕಳೆದ 2 ದಶಕಗಳಿಂದ ಬಿಜೆಪಿ ಪಕ್ಷದಲ್ಲಿ ಅತ್ಯಂತ ಸಕ್ರಿಯವಾಗಿ ಗುರುತಿಸಿಕೊಂಡು ಪ್ರಸ್ತುತ ಉಡುಪಿ ನಗರ ಬಿಜೆಪಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ದಿನೇಶ್ ಅಮೀನ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಸರ್, ನಾನೀಗ ನಿಮ್ಮ ಸಂಘಟನೆ ವಿಚಾರಗಳು ಮಾತಾಡೋದಕ್ಕಿಂತ ಮೊದಲನೇದಾಗಿ ಇತ್ತೀಚೆಗೆ ಉಡುಪಿಯ ವಿಚಾರ ರಾಜ್ಯ ಮಟ್ಟದಲ್ಲಿ ಸದ್ದಾಗ್ತಿರುವಂಥದ್ದು ಮಾಜಿ ಶಾಸಕರಾಗಿರುವ ರಘುಪತಿ ಭಟ್ ಅವರು ಮಾಡಿರುವಂಥ ಒಂದು ಆರೋಪಗಳಾಗಿರ್ಬೋದು ಮತ್ತು ಅವರ ನೇತೃತ್ವದಂಥ ಪ್ರತಿಭಟನೆ, ನೇರವಾಗಿ ಆ ಒಂದು ಸಿಂಗಲ್ ಲೇಔಟ್ ವಿಚಾರದಲ್ಲಿ ಆಗಿರುವಂಥ ಆಪಾದನೆಗಳು, ಅದರಲ್ಲಿ ಯಶ್ಪಾಲ್ ಸುವರ್ಣ ಅವರೇ ತಡೆದಿದ್ದಾರೆ ಅನ್ನುವ ಅರ್ಥದಲ್ಲಿ ಅವರು ಮಾತನ್ನು ಹೇಳಿರುವಂಥದ್ದು. ಇದು ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್ ಏನು? ಈಗ ಏನು ಚರ್ಚೆ ನಡೀತದೆ ಇದರದ್ದು ಕೇಂದ್ರ ಬಿಂದು ಬಡನಿಡೂರಲ್ಲಿರುವಂಥ ಬಿ ಸೈಡಲ್ಲಿರುವಂಥ ಒಂದು ಜಾಗ. ಈ ಜಾಗ ರಘುಪತಿ ಭಟ್ರಿಗೆ ಸಂಬಂಧಿಸಿದಂಥ ಜಾಗ ಆಗಿರುತ್ತೆ. ಅಲ್ಲಿನ ಕೆಲವು ಲೋಕಲ್ ಅಂದರೆ ಕರಾವಳಿ ಯುವಕ ಮಂಡಳಿ ಅನ್ನುವಂಥ ಒಂದು ಸಂಘ ಹಾಗೂ ಅಲ್ಲಿನ ಪ್ರಜೆಗಳು, ಜನಗಳು, ಗ್ರಾಮಸ್ಥರು ಒಂದು ದಿವಸ ಶಾಸಕರ ಹತ್ತಿರ ಬರ್ತಾರೆ. ಹೀಗೀಗೆ ನಮಗೆ ಅಲ್ಲಿ ಅನಧಿಕೃತವಾಗಿ ಲೇಔಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ರೆಸಾರ್ಟ್ ಕಟ್ತಾರೆ, ಜಾಗಕ್ಕೆ ರೋಡ್ ಇಲ್ಲ, ಫೇಕ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಅಂತೇಳಿ ಶಾಸಕರೊಟ್ಟಿಗೆ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಶಾಸಕರ ನೆಲೆಯಲ್ಲಿ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಂತೇಳಿ ಶಾಸಕರ ನೆಲೆಯಲ್ಲಿ ಅವರು ಪತ್ರ ಬರೀತಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೀತಾರೆ. ಇದು ಏನಾಗ್ತದೆ ಹೇಳಿದರೆ, ಇದು ಮುಂದುವರಿದ ಭಾಗವಾಗಿ ಮಾಜಿ ಶಾಸಕರು ನೇರ ಆಪಾದನೆಯನ್ನು ಮಾಡ್ತಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣರವರು ತನ್ನ ವ್ಯವಹಾರಕ್ಕೆ ಅಡ್ಡಗಾಲು ಹಾಕ್ತಿದ್ದಾರೆ, ತೊಂದರೆ ಕೊಡ್ತಿದ್ದಾರೆ, ವೈಯಕ್ತಿಕ ದ್ವೇಷ ಸಾಧನೆ ಮಾಡ್ತಿದ್ದಾರೆ ಅಂಥೇಳಿ ದೂರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪತ್ರಿಕಾಗೋಷ್ಠಿ ಮಾಡ್ತಾರೆ. ಓಕೆ, ಅಂದರೆ ಎಲ್ಲೂ ಒಂದು ಕಡೆ ನೋಡ್ರಿ, ನೇರವಾಗಿ ಯಶ್ಪಾಲ್ ಸುವರ್ಣ ಅವರೇ ಈ ರೀತಿಯಾಗಿ ನನಗೆ ಸಿಂಗಲ್ ಲೇಔಟ್ ಏನು ಕ್ಲಿಯರೆನ್ಸ್ ಏನು ಬೇಕಿತ್ತು ಅದನ್ನು ತಡೆದಿರುವಂಥದ್ದು. ಈಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದಲೂ ಕೂಡ ಇದಾಗಿದೆ, ಕೋರ್ಟಿಂದನೂ ಕೂಡ ಇದಾಗಿರುವ ಟೈಮಲ್ಲಿ ಕಮಿಷನರ್ ಹಾಗೂ ಇಲ್ಲಿನ ಶಾಸಕರೇ ಅದನ್ನು ತಡಿತಾ ಇದ್ದಾರೆ, ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ನೇರ ಆರೋಪವನ್ನು ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಒಬ್ಬ BJP MLA ಮಾತನ್ನು ಒಬ್ಬ ಕಮಿಷನರ್ ಅದು ಎಷ್ಟು ಕೇಳುವ ಸಾಧ್ಯತೆ ಉಂಟು? ಯಾಕಂದರೆ ಈಗ ಶಾಸಕರಿಗೆ ಹೇಳ್ತಾರೆ, ಶಾಸಕರ ಪ್ರೆಷರಲ್ಲಿ ಮಾಡ್ತಿದ್ದಾರೆ ಹೇಳಿ. ಈಗ BJP ಗೌರ್ಮೆಂಟ್ ಇದ್ದರೆ BJP MLA ಹೇಳುವುದನ್ನು ಚಾಚು ತಪ್ಪದೆ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ, ನಾನು ಇಲ್ಲ ಅಂತೇಳಿ ಹೇಳಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರವಿರುವ ಸಂದರ್ಭದಲ್ಲಿ BJP ಶಾಸಕರ ಮಾತನ್ನು ಕೇಳಿ ಒಬ್ಬ ಕಮಿಷನರ್ ಇವರಿಗೆ ಸಿಂಗಲ್ ಲೇಔಟ್ ಕೊಡ್ತಾ ಇಲ್ಲ ಅಂತ ಹೇಳಿದರೆ ಇದು ನಂಬಿಕೆಗೆ ದೂರವಾದ ಮಾತು, ನಂಬಲಾರವಾದ ಮಾತು. ಯಾಕಂತ ಹೇಳಿದ್ರೆ ಯಾವುದೇ ಆಫೀಸರ್ ಆಗಲಿ ಗೌರ್ಮೆಂಟ್ ಇರುವಾಗ ಈಗ ತುಂಬ ಕಡೆ ತುಂಬ ಸಮಸ್ಯೆಗಳಾಗಿದೆ, ತುಂಬ ಇಂಥ ಇಶ್ಯೂಸ್ ಆಗಿದೆ. ಬಟ್ ಎಲ್ಲೂ ಸಹ ವಿರೋಧ ಪಕ್ಷದ ಶಾಸಕರಿಗೆ ತಲೆಬಾಗಿದ್ದು ತೀರಾ ಕಡಿಮೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಆ ಲೆಕ್ಕದಲ್ಲಿ ಈಗ ನಮ್ಮ ಯಶ್ಪಾಲ್ ಸುವರ್ಣ ಅವರೊಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದ್ದು ಸಹ ಒಂದು ಪವರ್ಫುಲ್ ಪರ್ಸನ್ ಅಂತೇಳಿ, ಪವರ್ಫುಲ್ MLA ಅಂತೇಳಿ ಆಯ್ತು. ಹಾಗಾದ್ರೆ ಅಂದರೆ ಯಶ್ಪಾಲ್ ಸುವರ್ಣ ಅವರು ಇದು ಮಾಡಿದ್ದು ಅಂತ ಒಪ್ಕೊಳ್ತೀರಾ? ಇಲ್ಲಪ್ಪ, ಸಾಧ್ಯತೆ ಇಲ್ಲ. ಯಾಕಂದ್ರೆ ಯಶ್ಪಾಲ್ ಸುವರ್ಣ ಅವ್ರು ಮಾಡಿದ್ದು, ಈಗ ಕೋರ್ಟ್ ಆರ್ಡರ್ ಇದೆ, ಸರ್ಕಾರ ಬೇರೆ ಇದೆ, ಅಂಥದ್ರಲ್ಲಿ ಯಶ್ಪಾಲ್ ಸುವರ್ಣ ಮಾತನ್ನು ಅವರು ಎಷ್ಟು ಕೇಳ್ತಾರೆ? ಈಗ ಕಮಿಷನರ್ ಅದು ಎಷ್ಟು ಕೇಳ್ತಾರೆ? ಅದು ಸಹ ಅದಕ್ಕಿಂತ ಒಂದು ಸ್ಟೆಪ್ ನೆಕ್ಸ್ಟ್ ಹೋಗಿ ಹೇಳೋದಾದರೆ, ಮಾಜಿ ಶಾಸಕರಿಗೆ ಈಗಿರುವಂಥ ರಾಜ್ಯ ಸರ್ಕಾರ ತುಂಬ ಮಿನಿಸ್ಟರ್ಸು ಗುರ್ತಾ ಇದೆ, MLAಸು ಗುರ್ತಾ ಇದೆ. ಸೊ ಅವರಿಗೆ ಈಸಿಲಿಯಾಗಿ ಅವರಿಂದ ಮಾಡಿಸ್ಕೊಳ್ಬೋದಿತ್ತು ಅಂಥ ಕೆಲಸವನ್ನು. ಶಾಸಕರಿಂದಾಗಿ ಅದು ತಡೆ ಅಂತೇಳಿದ್ರೆ ನಂಬಲಿಕ್ಕೆ ಆಗಿದೆ. ಯಾಕಂದರೆ ಆಲ್ರೆಡಿ ಈಗ ಒಂದು 5,000ಕ್ಕೂ ಮಿಕ್ಕಿ ಸಿಂಗಲ್ ಲೇಔಟ್ಗಳು ಸಣ್ಣ ಸಣ್ಣ ಸಮಸ್ಯೆಗಳಿಂದ ಬಾಕಿಯಾಗಿದೆ ಅಂತ ನಮಗೆ ಮಾಹಿತಿ ಇದೆ. ಇದು ಲೆಕ್ಕಾಚಾರ ಒಂದು ಸರಾಸರಿ ಹೇಳ್ತಿದ್ದೇನೆ, ಎಷ್ಟಂತೇಳಿ ಕರೆಕ್ಟ್ ಗೊತ್ತಿಲ್ಲ, ಒಂದು 5,000ದಷ್ಟು ಸಿಂಗಲ್ ಲೇಔಟ್ಗಳು ಬಾಕಿ ಇವೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಓಕೆ ಸರ್, ಅದೇ ರೀತಿಯಲ್ಲಿ ಇನ್ನೊಂದು, ಈಗ ನೀವು ಹೇಳಿದ್ರಿ ಅಲ್ಲಿನ ಒಂದು ಲೇಔಟ್ ಆಗ್ತಿರೋ ಜಾಗದಲ್ಲಿ ಇರುವಂಥ ಅಲ್ಲಿನ ಸ್ಥಳೀಯರಾಗಿರ್ಬೋದು, ಅಲ್ಲಿನ ಒಂದು ಕರಾವಳಿ ಯುವಕರ ಸಂಘ ಅವರನ್ನ ಸ್ವತಃ ಇಲ್ಲಿನ ಶಾಸಕರೇ ಎತ್ಕಟ್ಟಿ ಇದು ಮಾಡಿದ್ದಾರೆ, ಅವರ ವಿರುದ್ಧವಾಗಿ ಮಾಡ್ತಾ ಇದ್ರು ಅನ್ನೋ ಮಾತು ಕೂಡ ಇದೆ, ಹೌದಾ? ಇಲ್ಲ, ಇದು ಸತ್ಯಕ್ಕೆ ದೂರವಾದ ಮಾತು ಅಂತೇಳಿ ಹೇಳ್ಬೋದು. ಈ ಆರೋಪ ಕೂಡ ಕೇಳಿ ಬಂದಿತ್ತು. ಇಲ್ಲ, ಇದು ಸತ್ಯಕ್ಕೆ ದೂರವಾದ ಮಾತು, ನನಗೆ ಗೊತ್ತಿರೋ ಮಟ್ಟಿಗೆ ಸತ್ಯಕ್ಕೆ ದೂರವಾದ ಮಾತು. ಯಾಕಂತ ಹೇಳಿದ್ರೆ ಆ ಕರಾವಳಿ ಯುವಕ ಮಂಡಳಿ ಏನಿದೆ ಅದು ಈಗ ಒಂದು ನಿಯೋಗ ಬರ್ತದೆ, ಒಂದು ಗ್ರಾಮದಿಂದ ಒಂದು ನಿಯೋಗ ಬರ್ತದೆ. ಆಗ ಶಾಸಕರು ನೀವು ಯಾವ ಪಕ್ಷದವರು, ಯಾರ ಸಪೋರ್ಟರ್ ಅಂತೇಳಿ ಯಾರು ಕೇಳಿ ಇದು ಮಾಡೋದಿಲ್ಲ. ಆ್ಯಸ್ ಎ ಶಾಸಕನ ನೆಲೆಯಲ್ಲಿ ಅವರದ್ದು ಮನವಿ ಸ್ವೀಕಾರ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟವರಿಗೆ ಉತ್ತರ ಬರೀತಾರೆ. ಓಕೆ,
ಸೊ ಇದನ್ನು ಶಾಸಕರೇ ಇದು ಮಾಡಿದ್ದಾರೆ ಅಂತೇಳಿ ಸತ್ಯಕ್ಕೆ ದೂರವಾದ ಮಾತಂತೇಳಿ ಹೇಳ್ಬೋದು. ಓಕೆ. ಅಂದರೆ ಈಗ ಅವ್ರು ಇನ್ನೊಂದು ಹೇಳುವುದು, ಈಗ ಈಗ ಖುದೆ ಅವ್ರಿಗೇನು 2 ವರ್ಷಗಳಿಂದ ಬಹುಶಃ 2024ರಲ್ಲಿ ಅವರು ಸಿಂಗಲ್ ಲೇಔಟ್ಗೆ ಇದನ್ನು ಮಾಡ್ತಾರೆ, ನಂತರ 2 ವರ್ಷಗಳಾದರೂ ಕೂಡ ಸಿಕ್ಕಿರಲ್ಲ. ಆದರೆ ಮೊನ್ನೆ ಈಗ 2 ದಿನಗಳ ಹಿಂದೆ ಅವರು ಪ್ರತಿಭಟನೆಗೆ ಕೂರ್ತಾರೆ, ಈಗ ಅವರಿಗೆ ಸಿಕ್ಕಿರುವಂಥ ಎಲ್ಲೂ ನೋಡಿದ್ರೆ ಇದೆಲ್ಲ ಒಂದು ಕಡೆ ರಾಜಕೀಯ ಪಿತೂರಿ ಅಂತ ಅನ್ಸುತ್ತಲ್ವ, ಸಾರ್ವಜನಿಕ ವಲಯದಲ್ಲೊಂದು ಚರ್ಚೆ ಅಂತ ಬಂದೇ ಬರುತ್ತಲ್ವ? ಖಂಡಿತವಾಗಿ. ಯಾಕಂದ್ರೆ ಈಗ 2 ವರ್ಷದಿಂದ ಖಾಲಿ ಅವರದ್ದು ಮಾತ್ರ ಅಲ್ಲ, ಯಾಕಂದ್ರೆ 2 ವರ್ಷದಿಂದ ಅವ್ರದ್ದು ಆಗದೆ ಇರೋದು, ಅವರು ಪ್ರತಿಭಟನೆಗೆ ಕೂತ ತಕ್ಷಣ ಅದು ಆಗತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ಕ್ಲಿಯರ್ ಇದ್ದು ಎಲ್ಲೋ ಒಂದ್ ಕಡೆ ರಾಜಕೀಯ ಪಿತೂರಿನೇ ಅಂತ ಅನ್ಸುತ್ತೆ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಈಗ ತುಂಬಾ ಜನರದ್ದು 2 ವರ್ಷಕ್ಕಿಂತ 3 ವರ್ಷಕ್ಕಿಂತಲೂ ಹಿಂದಿನಿಂದ ಫೈಲ್ಸ್ಗಳು ತುಂಬಾ ಇವೆ, ಸಿಂಗಲ್ ಔಟಿಗೆ ಬಾಕಿ ಇರುವಂತದ್ದು. ಅಂತರದಲ್ಲಿ ಇವರದ್ದು ಪೆಂಡಿಂಗ್ ಉಳಿದಿದೆ. ಯಾಕಂದ್ರೆ ಆಸ್ ಎ ನಾರ್ಮಲ್ ಪಬ್ಲಿಕ್ ಅಂತೇಳಿ ಎಲ್ಲರದ ಪೆಂಡಿಂಗ್ ಇಳುವಾಗ ಇವರದ್ದು ಪೆಂಡಿಂಗ್ ಉಳಿದು ಸಹಜ. ಏನು ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಏನೋ ಇರ್ಬೋದು, ಪೆಂಡಿಂಗ್ ಉಳಿದು ಸಹಜ. ಅಂಥದ್ರಲ್ಲಿ ಈಗ ಸಡನ್ ಆಗಿ ಇವರು ಪ್ರತಿಭಟನೆ ಕೂತ್ಕೊಳ್ತಾರೆ. ಪ್ರತಿಭಟನೆ ಕೂತ್ಕೊಂಡು 13 ಗಂಟೆಗಳಲ್ಲಿ ವರ್ಕಿಂಗ್ ಅವರ್ಸ್ 13 ವರ್ಕಿಂಗ್ ಅವರ್ಸಲ್ಲಿ ಇವರಿಗೆ ಸಿಕ್ಕಿದೆ. ಇದು ಹೇಳಿದ್ರೆ ಇದಕ್ಕೆ ನಾನು ನೇರವಾಗಿ ಹೇಳೋದು ಏನೇಳಿದ್ರೆ ಇದು ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಮಿಡಿಯೇಟ್ ಇವರು ಪ್ರತಿಭಟನೆ ಕೂತ್ಕೊಂಡು 13 ಗಂಟೆಗಳಲ್ಲಿ ಒಬ್ಬರಿಗೆ ಒಂದು ಸಿಂಗಲ್ ಲೇಔಟ್ ಸಿಗ್ತದೆ ಹೇಳಿದ್ರೆ, ಇನ್ನು ಉಳಿದವರು ಪ್ರತಿಭಟನೆಗೆ ಕೂತ್ಕೊಂಡ್ರೆ ನನಗೆ ಸಿಗ್ಬೋದು, ಅವರಿಗೂ ಸಹ ಇದೇ ರೀತಿ ಫಲ ಸಿಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಅಂದ್ರೆ ಪ್ರತಿಭಟನೆಗೆ ಕೂತ ತಕ್ಷಣ ಸಿಂಗಲ್ ಲೇಔಟ್ ಕ್ಲಿಯರೆನ್ಸ್ ಸಿಗತ್ತೆ ಅಂತ ನಿಮ್ಮ ಒಪಿನಿಯನ್? ಖಂಡಿತವಾಗಿ. ಯಾಕಂದ್ರೆ ಈಗ ಆದದ್ದು ನೋಡಿದ್ರೆ, ಈಗ ಮೊನ್ನೆದ್ದು ಪ್ರಹಸನ ನೋಡಿದ್ರೆ ಖಂಡಿತ ಅದೇ ರೀತಿ ಇದೆ, ಸಿಗ್ಬೋದು ಅಂತೇಳಿ ನಂಗೆ. ಯಾಕಂದ್ರೆ ಅವರ ಪ್ರತಿಭಟನೆ ಕೂತ್ಕೊಂಡು 13 ಗಂಟೆಗಳಲ್ಲಿ ಅವರಿಗೆ ಸಿಂಗಲ್ ಲೇಔಟ್ ಸಿಗ್ತದೆ ಹೇಳಿದ್ರೆ ಉಳಿದವರಿಗೂ ಸಿಗ್ಬೋದು. ಇನ್ನೊಂದು ರೀತಿ ಆಗಿರ್ಬೋದು, ಅಥವಾ ಇಲ್ಲ ಶಾಸಕರಿಗೆ ರಾಜಕೀಯವಾಗಿ ಹಿನ್ನಡೆ ಆಗತ್ತನ್ನೋ ಕಾರಣದಿಂದಲೇ ಕ್ಲಿಯರೆನ್ಸ್ ನ ಕೊಡಿಸಿರ್ಬೋದಲ್ವಾ? ಖಂಡಿತವಾಗಿ. ಯಾಕಂದ್ರೆ ಇದರಲ್ಲಿ ಈಗ ನಮ್ಮ ಶಾಸಕರನ್ನು, ಭಾಜಪ ಶಾಸಕರನ್ನು ಪಾಯಿಂಟ್ ಔಟ್ ಮಾಡಿ ಇವರ ಹೆಸರನ್ನು ಎತ್ತಿ ಕಟ್ಟಿ, ಮತ್ತೆ ಅವರಿಂದಾಗಿ ನಾನು ಪ್ರತಿಭಟನೆ ಕೂತ್ಕೊಂಡೆ, ಪ್ರತಿಭಟನೆಯಿಂದ ನನಗೆ ಜಯ ಸಿಕ್ಕಿದೆ ಅಂದ್ರೆ ಶಾಸಕರಿಗೆ ಒಂದು ನೆಗೆಟಿವ್ ಮಾಡೋ ಉದ್ದೇಶನೂ ಇರ್ಬೋದು. ಇದಕ್ಕೆ ಕಾಂಗ್ರೆಸ್ನವರು ಇನ್ನೊಂದು ರೀತಿಲೂ ಆಗಿರ್ಬೋದು ಸರ್. ಈಗ ಅಂದ್ರೆ ಈಗ ನೀವು ಹೇಳಿದ ಹಾಗೆ ಶಾಸಕರಿಗೆ ರಾಜಕೀಯವಾಗಿ ನಾವು ನೋಡಿದ, ಯಾಕಂದ್ರೆ ಇನ್ನೇನಿದ್ರು ಚುನಾವಣಾ ವರ್ಷಗಳು 2027, 28 ಇನ್ನು 2 ವರ್ಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಎಲ್ಲೂ ಒಂದು ಕಡೆ ಉಡುಪಿ ಕ್ಷೇತ್ರದ ಶಾಸಕರಿಗೆ ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ, ಇನ್ನೂ ಕೂಡ ಇದನ್ನ ಎಳೆದುಕೊಂಡವರು ಅನ್ನುವ ಉದ್ದೇಶದಿಂದಲೇ ಉಡುಪಿ ಶಾಸಕರು ಎಲ್ಲರೂ ಈ ಒಂದು ಏನು ಸಿಂಗಲ್ ಔಟ್ ವಿಚಾರವಾಗಿ ಕೈ ತೊಳೆದುಕೊಳ್ಳುವ ಕೆಲಸವನ್ನು ಮಾಡಿದ್ರ ಅಂತ? ಶಾಸಕರು ನಾನು ಈಗಾಗಲೇ ಒಂದು ಸ್ಪಷ್ಟಪಡಿಸಿದ್ದೇನೆ. ಯಾಕಂದ್ರೆ ರಾಜಕೀಯದಲ್ಲಿ ನಮ್ಮ ಗೌರ್ಮೆಂಟ್ ಇರುವಾಗ ಭಾಜಪ ಗೌರ್ಮೆಂಟ್ ಇದ್ರೆ ಭಾಜಪ MLA ತುಂಬಾ ಪವರ್ ಇರುತ್ತೆ. ಅದು ಬಿಟ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಪವರ್ ಇರಲ್ಲ. ಯಾಕಂದ್ರೆ ಮಾತೇ ಕೇಳುವರಿಲ್ಲ, ಆಫೀಸರ್ಸ್ ಅವರೇ ಕೇಳುವುದಿಲ್ಲ. ಅಂಥದ್ರಲ್ಲಿ ಇದು ಶಾಸಕರಿಗೆ, ನಮ್ಮ ಉಡುಪಿ ಶಾಸಕರಿಗೆ ಹೆಸರನ್ನು ಹಾಳು ಮಾಡುವಂತ ಒಂದು ಯೋಚನೆ ಬಿಟ್ರೆ ಇದು ಮತ್ತೆ ಇದರಲ್ಲಿ ಏನು ಸ್ಪಷ್ಟತೆ ನನಗೆ ಕಾಣ್ತಾ ಇಲ್ಲ. ಅಂದರೆ ಬಹುಶಃ ಎಲ್ಲೋ ಒಂದು ಕಡೆ ನೋಡ್ರೆ 2028ರ ವಿಧಾನಸಭೆ ಚುನಾವಣೆಗೆ ಉಡುಪಿ ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಮಾಜಿ ಶಾಸಕರ ನಡುವೆ ಅಖಾಡ ಸಿದ್ಧ ಆಗಿದೆಯಾ ಅಂತ ಇರ್ಬೋದು. ಯಾಕಂದ್ರೆ ಈಗ ಕೆಲವು ಊಹಾಪೋಹಗಳು ಈಗ ಆಲ್ರೆಡಿ ಬರ್ತಾ ಇದೆ. ಮಾಜಿ ಶಾಸಕರು ಕಾಂಗ್ರೆಸ್ ಇರ್ತಾರೆ, ಆ ಪಕ್ಷದ ಇರ್ತಾರೆ, ಪಕ್ಷೇತರರಾಗಿ ನಿಲ್ತಾರೆ, ಕಾಂಗ್ರೆಸ್ ಇರ್ತಾರೆ, ಕೆಲವೊಂದು ಕಡೆ ಬಿಜೆಪಿಗೆ ಮರಳಿ ಬರ್ತಾರೆ, ಬಿಜೆಪಿಯಲ್ಲಿ ಟಿಕೆಟ್ ಸಿಗ್ತದೆ. ಈಗಂತ ಇಂಥದ್ದೆಲ್ಲ ಊಹಾಪೋಹ ನಡೀತಾ ಉಂಟು. ಇದು ಏನು ಹೇಳಿದ್ರೆ ಇದು ವ್ಯವಸ್ಥಿತವಾಗಿ ಇದೊಂದು ನಡೆಯುತ್ತಿರುವಂಥ ಷಡ್ಯಂತ್ರ. ಯಾಕಂದ್ರೆ ಇದರ ಮೂಲ ಉದ್ದೇಶ ಉಡುಪಿ ಶಾಸಕರ ಹೆಸರನ್ನು ಕಡಿಮೆ ಮಾಡುವಂಥದ್ದು. ಯಾಕಂದ್ರೆ ಇವರಿಗೆ ಏನು ಅನುದಾನ ಇಲ್ಲದ ಸಮಯದಲ್ಲಿ ಇವರು ಬಂದ ಅನುದಾನವನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲದೆ ಕೆಲಸ ಮಾಡ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇಂಥದ್ದೊಂದು ವಿಷಯವನ್ನು ಸಿಕ್ಕಿ ಶಾಸಕರ ಇಮೇಜನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳು ನಡೀತವೆ. ಯಾಕಂದರೆ ಒಂದು ಜನರ ಗುಂಪು ಈ ಕಾರ್ಯದಲ್ಲಿ ತೊಡಗಿವೆ ಎಂದು ನನ್ನ ಅನಿಸಿಕೆ. ಓಕೆ, ದಿನೇಶ್ ಅಮೇದರ್, ನಾನು ನೇರವಾಗಿ ಕೇಳ್ತೀನಿ. ಮೊನ್ನೆ ನಡೆದಂತಹ ಒಂದು ಪ್ರತಿಭಟನೆ, ಏಕಾಂಗಿ ಪ್ರತಿಭಟನೆಯನ್ನು ಕೂಡ್ತಾರೆ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂಭಾಗದಲ್ಲಿ. ಈ ಒಂದು ಪ್ರತಿಭಟನೆಯಿಂದಾಗಿ ಉಡುಪಿ ಶಾಸಕರಿಗೆ ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತಾ? ರಾಜಕೀಯವಾಗಿ ಹಿನ್ನಡೆ ಅಂತೇಳಿ ಹೇಳೋದಿಲ್ಲ. ಯಾಕಂದ್ರೆ ನಮಗೆ ಭಾಜಪಕ್ಕೆ ನಮ್ಮದೇ ಆದ ಕಾರ್ಯಕರ್ತರಿದ್ದೆ, ನಮ್ಮದೇ ಆದ ವೋಟರ್ಸ್ ಇದ್ದಾರೆ. ಅಂಥದ್ರಲ್ಲಿ ಇದು ಹಿನ್ನಡೆ ಅಂತೇಳಿ ಹೇಳೋದಿಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಇದು. ಯಾಕಂದ್ರೆ ಇದು ವ್ಯವಸ್ಥಿತ ಶಾಸಕರ ಹೆಸರನ್ನು ಕೆಡಿಸ್ಬೇಕಂತೇಳಿ ಮಾಡ್ತಿರುವ ನಾಟಕ ಅಂತೇಳಿ ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಿರುವಂತಲೇ ವಿಷಯ ಇದು. ಯಾಕಂದ್ರೆ ಇದಕ್ಕೆ ಒಂದು ವಿಷಯ, ಯಾವುದೇ ವಿಷಯದಲ್ಲಿ ಶಾಸಕರು ಕೈಗೆ ಸಿಗದಿದ್ದಂಥ ಸಂದರ್ಭದಲ್ಲಿ ಇಂಥ ಒಂದು ವಿಷಯವನ್ನು ಅವರು ಏನು ಲೆಟರ್ ಕೊಟ್ಟಿದ್ದಾರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಅವರ ಮೇಲೆ ಕಪ್ಪು ಚುಕ್ಕೆ ತರುವಂಥ, ಅವರ ಕ್ಯಾರಿಯರ್ಗೆ ಕಪ್ಪು ಚುಕ್ಕೆಯನ್ನು ತರುವಂಥ ಪ್ರಯತ್ನ ಇದಂತೇಳಿ ಹೇಳ್ತೇನೆ ನಾನು.
ದಿನೇಶ್ ಅಮ್ಮನವರೇ, ನೀವು ಕೂಡ ಈಗ ಉಡುಪಿ ಬಿ ಜೆ ಪಿ ನಗರದ ಅಧ್ಯಕ್ಷರಾಗಿ ನಿಮ್ಮದೇ ಆದ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೀರಾ. ಉಡುಪಿ ಬಿ ಜೆ ಪಿ ನಗರ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ, ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ? ಒಂದು ಹೇಳೋದಾದ್ರೆ, ಈಗ ಬಿ ಜೆ ಪಿ ಒಂದು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ಒಂದು ಬಲಿಷ್ಠವಾಗಿ ಬೆಳೆದಿದೆ. ಯಾಕಂದರೆ ನಮಗೆ ಭಾಜಪದ್ದೇ ಆದ ವೋಟರ್ಸ್ ಇದ್ದಾರೆ. ಅಂದರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಕೇಂದ್ರದ ಆಡಳಿತವನ್ನು ಮೆಚ್ಚಿ, ಎಲ್ಲ ನಮ್ಮ ಪಕ್ಷದ ಹಿರಿಯರ ನುಡಿಯನ್ನು ಮೆಚ್ಚಿ ನಮಗೆ ಆದ ವೋಟರ್ಸ್ ಕ್ರಿಯೇಟ್ ಆಗಿದ್ದಾರೆ. ಹಾಗಾಗಿ ಪಕ್ಷ ಸಂಘಟನೆ ಇರ್ಬೋದು. ಸಂಘಟನೆ ಒಂದು ಇದಿದೆ, ಏನು ಹೇಳಿದರೆ, ಈಗ ಭಾಜಪ ಅನ್ನೋದು ಒಂದು ಶಕ್ತಿಯುತವಾಗಿ ಆಲ್ರೆಡಿ ಇದೆ. ಅದನ್ನು ನಾವು ಬೆಳೆಸುವಂಥ, ಅದು ಆಟೋಮೆಟಿಕ್ ಆಗಿ ಬೆಳೀತಿದ್ದೇವೆ, ನಾವೇನು ಬೆಳೆಸ್ಬೇಕಂತಿಲ್ಲ. ನಾವೊಂದೇನು ಸಾರಥಿ ಇದ್ದಂಗೆ, ಏನೋ ಹೋಗ್ತಾ ಇದೆ, ನಾವು ಅದಕ್ಕೊಂದು ಏನು ಇದು ದಿಕ್ಕು ತೋರಿಸ್ತಾ ಇದ್ದೇವೆ, ಒಂದು ಆಚೆ ಇದಾಗೆ ಅದನ್ನು ತೋರಿಸ್ತಾ ಇದ್ದೇವೆ. ಬಿಟ್ಟರೆ ಸಂಘಟನೆ ಆಲ್ರೆಡಿ ಹಾಗೆ ಆಗಿದೆ, ಚೆನ್ನಾಗೇ ಇದೆ. ಇರೋದನ್ನ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಬಿಟ್ರೆ ನಾವಾಗೆ ಹೊಸ ಸಂಘಟನೆ ಅಂತ ಮಾಡುವ ಇದಿಲ್ಲ. ನಮ್ದು ಪಕ್ಷದ ಚಟುವಟಿಕೆ ಕೆಲಸಗಳನ್ನು ಬಿಟ್ರೆ ಮತ್ತೆ ಯಾವುದು ಸಂಘಟನೆ ಆಲ್ರೆಡಿ ಇದೆ, ಚೆನ್ನಾಗಿಯೇ ಇದೆ, ಒಳ್ಳೆ ರೀತಿಯಿಂದ ನಡೀತಾ ಹೋಗ್ತಾ ಇದೆ. ಓಕೆ ಸರ್, ಅದೇ ರೀತಿಯಲ್ಲಿ ಒಂದು ಸಂಘಟನೆ ಅಂತ ಬಂದಾಗ ಅಲ್ಲಿ ಹಿರಿಯರಿರ್ತಾರೆ, ಕಿರಿಯರಿರ್ತಾರೆ, ಮಧ್ಯಮ ವಯಸ್ಸಿರ್ತಾರೆ, ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಅಸಮಾಧಾನಗಳು ಸಂಘಟನೆ ವಿಚಾರ ಅಂತ ಬಂದೇ ಬರುತ್ತೆ. ಹಿರಿಯ ಕಿರಿಯ ಮಧ್ಯಮವ್ರಿಗೆ ಎಲ್ಲದವ್ರನ್ನೂ ಕೂಡ ಯಾವ ರೀತಿಯಾಗಿ ನೀವು ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಈಗ ಭಿನ್ನಾಭಿಪ್ರಾಯಗಳು ಒಂದು ಎಲ್ಲ ಕಡೆ ಇದ್ದದ್ದೇ. ಯಾಕಂದ್ರೆ ಒಂದು ಸಣ್ಣ ಮನೆಯಲ್ಲಿ, ಒಂದು ಸಣ್ಣ ಸಂಸಾರದಲ್ಲೂ ಭಿನ್ನಾಭಿಪ್ರಾಯಗಳಿರ್ತದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಹೇಳುದು ತಪ್ಪಾಗ್ತದೆ. ಯಾಕಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಥರ ಮೆಂಟಾಲಿಟಿ ಇರುತ್ತೆ. ಅಣ್ಣ ತಮ್ಮನದ್ದು ನಡುವೆ ಭಿನ್ನಾಭಿಪ್ರಾಯ ಇರ್ತದೆ. ಅಂಥದ್ರಲ್ಲಿ ಸಾವಿರಾರು ಜನ ಅಣ್ಣ ತಮ್ಮಂದಿರು ಒಟ್ಟುಗೂಡದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತೇಳಿ ಹೇಳುದಿಲ್ಲ. ನಾನು ಬಂದೇ ಬರ್ತದೆ. ಇಂಥದ್ದನ್ನು ಏನಿದ್ರು ಭಿನ್ನಾಭಿಪ್ರಾಯ ನಾವು ಕೂತ್ಕೊಂಡು ಮಾತಾಡಿಸ್ತೇವೆ, ಹಿರಿಯರನ್ನು ಕರೆದು ಹಿರಿಯರೊಟ್ಟಿಗೆ ಮಾತಾಡ್ತೇವೆ ಅಂತ ಪ್ರಯತ್ನಗಳು ನಡೀತಾ ಇದೆ, ಮುಂದೆನೂ ನಡೆಯುತ್ತೆ. ಓಕೆ, ಈಗ 2027-28 ಅಂತ ಬಂದಾಗ 26-27 ಇನ್ನೊಂದು 2.5 ವರ್ಷಗಳ ಕಾಲ ಬಹುತೇಕ ಇದು ಚುನಾವಣೆಯ ವರ್ಷವಾಗಿರುವಂಥದ್ದು. ಕಾರಣ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆಗಳಾಗಿರ್ಬೋದು, ಪಟ್ಟಣ ಪಂಚಾಯತಿಗಳಾಗಿರ್ಬೋದು, ಮುಂದೆ ಬರ್ತಿರುವಂಥ ವಿಧಾನಸಭೆ ಚುನಾವಣೆ. ಈ ಒಂದು ಎಲ್ಲ ಚುನಾವಣೆಗಳಿಗೆ ಯಾವ ರೀತಿಯಾದ ತಯಾರಿಗಳು ನಡೀತಾ ಇದೆ? ಚುನಾವಣೆಗಳೆಂದರೆ ಬೂತ್ ಮಟ್ಟದಲ್ಲಿ ಈಗಾಗಲೇ ಚುನಾವಣೆ ಯಾವುದು ಅನೌನ್ಸ್ ಆಗಲಿಲ್ಲ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಮಗೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಆಗಬೇಕಿತ್ತು. ಈಗ ನಾವು ಎಕ್ಸ್ಪೆಕ್ಟೇಷನ್ ಹೇಳಿದ್ರೆ ಏಪ್ರಿಲ್ ಮೇ ಅಲ್ಲಿ ಆಗ್ಬೋದು ಅಂತೇಳಿ. ಬಟ್ ಈಗ ನೋಡುವ ಪರಿಸ್ಥಿತಿ ಕಡಿಮೆ ಇದೆ, ಸಾಧ್ಯತೆ ಇಲ್ವೇ ಇಲ್ಲ ಹೇಳ್ಬೋದು. ಮತ್ತೆ ನಮಗೆ ಡಿಸೆಂಬರ್ ಅಲ್ಲಿ ಕೌನ್ಸಿಲ್ ಎಲೆಕ್ಷನ್ ಆಗ್ಬೋದು ಅಂತೇಳಿ ಒಂದು ಇದಿತ್ತು. ಆದರೆ ಈಗ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಮತ್ತೆ ನೋಡಬೇಕು. ಈಗ ಚುನಾವಣೆಗಾಗಿ ಬೂತ್ ಮಟ್ಟದಲ್ಲಿ ಕೆಲಸ ನಡೀತಾನೆ ಇದೆ. ಈಗ ಸ್ಪೆಷಲಿ ಆಗಿ ಈಗ ಹೇಳೋದಾದ್ರೆ ಎಸ್ ಐ ಆರ್ ಬಂದಿದೆ. ಸೊ ಇದರ ಮಟ್ಟಿಗೆ ಈಗ ಬೂತಲ್ಲಿ ನಮ್ಮದು ವೋಟರ್ ಡಿಲಿಷನ್ ಆದಂಥವರದ್ದನ್ನು ಹುಡುಕಿ ಅವರದ್ದು ಅಡ್ರೆಸ್ಸನ್ನು ಆಧಾರ್ ಕಾರ್ಡ್ ಮಾಡಿಸಿ ಅಂಥದ್ದು ಎಲ್ಲ ಕಾರ್ಯಚಟುವಟಿಕೆಗಳು ನಡೀತಾನೆ ಇದೆ. ಓಕೆ, ಅಂದರೆ ಈಗ ವೈಯಕ್ತಿಕವಾಗಿ ನಾನು ದಿನೇಶ್ ಅಮ್ಮಿನವ್ರಿಗೆ ಕೇಳಿದಾರೆ, ದಿನೇಶ್ ಅಮ್ಮಿನವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಏನಾರಿದೆಯಾ? ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ರಾಜಕೀಯ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನೋ ಒಂದು ಆಸೆ ಇರುತ್ತೆ. ನಾನು ಅದರಿಂದ ಏನು ಬೇರ್ಪಟ್ಟಿಲ್ಲ. ನಂಗೂ ಆಸೆ ಇದೆ. ಖಂಡಿತವಾಗಿಯೂ ಅವಕಾಶ ಸಿಕ್ಕರೆ, ಪಕ್ಷ ಅವಕಾಶ ಕೊಟ್ಟರೆ ಖಂಡಿತವಾಗಿಯೂ ನಾನು ಸ್ಪರ್ಧಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಈಗ ಯಶ್ಪಾಲ್ ಸುವರ್ಣ ಅವ್ರ ಬಗ್ಗೆ ಕೇಳಿದ್ದಾರೆ. ಯಶ್ಪಾಲ್ ಸುವರ್ಣ ಅವ್ರ ಬಗ್ಗೆ ಮೊನ್ನೆ ಕೆಲವೊಂದು ಆರೋಪಗಳು ಕೂಡ ಮಾಜಿ ಶಾಸಕರು ಮಾಡಿದ ಸಂದರ್ಭದಲ್ಲಿ ಅವರು ಕಾರ್ಯಕರ್ತರ ಜೊತೆ ಯಾವ ರೀತಿಯ ಒಂದು ಒಡನಾಟವನ್ನು ಹಮ್ಮಿಕೊಂಡಿದ್ದಾರೆ? ನೋಡಿ, ಯಶ್ಪಾಲ್ ಸುವರ್ಣ ಹೇಳಿದರೆ, ನಾನು ಈಗಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ಯಶ್ಪಾಲ್ ಸುವರ್ಣ ಅನ್ನೋದು ನಮ್ಮ ಭಾಜಪದ ಶಕ್ತಿ ಹೇಳಿ. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಹೇಳಿದರೆ, ನಾವು 2002ರಲ್ಲಿ ಪಕ್ಷಕ್ಕೆ ಸೇರಿದ್ದು. ಕಾಲೇಜ್ ಬಿಟ್ಟ ನಂತರ ನಾವು ಭಾಜಪಕ್ಕೆ ಸೇರಿದ್ದೇವೆ. ನಾವು ಸೇರಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದು ದಬ್ಬಾಳಿಕೆ ತುಂಬ ಇತ್ತು. ಅದಕ್ಕಿಂತ ಜಾಸ್ತಿ ದಬ್ಬಾಳಿಕೆ ನಮ್ಮ ಹಿರಿಯರು ಅನುಭವಿಸಿದ್ದಾರೆ. ಅದಕ್ಕೆ ಕಂಪೇರ್ ಮಾಡುವಾಗ ಈಗ ನಾವು ಸೇರುವಾಗ ದಬ್ಬಾಳಿಕೆ ಒಂದು ತುಂಬ 30-40% ಇರ್ಬೋದು ಹೇಳ್ಬೋದು. ಇಂಥ ದಬ್ಬಾಳಿಕೆ ಸಂದರ್ಭದಲ್ಲಿ ಅಂಥ ದಬ್ಬಾಳಿಕೆ ನಡೆಸುವ ವಿರುದ್ಧ ಎದ್ದೆ ಕೊಟ್ಟು ನಿಂತವರು ಯಶ್ಪಾಲ್ ಸುವರ್ಣ. ನಮಗೆ ಆ ಸಂದರ್ಭದ ನಮಗೆ ಯಾರು ಏನೇ ಹೇಳಿದ್ರು, ಯಾರು ಏನೇ ತೊಂದರೆ ಮಾಡಿದ್ರು, ನಾವು ಯಶ್ಪಾಲ್ ಸುವರ್ಣರಿಗೆ ನಾವು ಶರಣಾಗ್ತಿದ್ದೇವೆ. ಯಾಕೆ ನಮಗೆ ಅವರು ಯಶ್ಪಾಲ್ ಸುವರ್ಣ ಅವರ ಶಕ್ತಿ ಆಗಿದ್ದರು ಯುವಕರಿಗೆ. ಸ್ಪೆಷಲ್ ಪ್ರತಿಯೊಂದು ಸಂದರ್ಭದಲ್ಲಿ ಯಶ್ಪಾಲ್ ಸುವರ್ಣ ನಾನು ಯಾವಾಗಲೂ ಹೇಳ್ತೇನೆ, ಯಶ್ಪಾಲ್ ಸುವರ್ಣ ಒಂದು ನಮ್ಮದು ಶಕ್ತಿ ಹೇಳಿ. ಯಾಕಂದ್ರೆ ಯಾವುದೇ ಇದಕ್ಕೆ ತಾರತಮ್ಯ ಮಾಡಿದ ಅವರು ಯಾವುದಕ್ಕೆ ಧೈರ್ಯ ಕೊಡ್ತಿದ್ರು, ಎದುರು ಬಂದು ಸ್ವತಃ ನಿಂತಿದ್ರು. ಬಿಟ್ಟರೆ ಹಾರೈಕೆಯ ಮಾತುಗಳ ನಡಿ ಅವ್ರು ಕಳಿಸ್ತಿರ್ಲಿಲ್ಲ. ಯಾವಾಗಲೂ ಕಾರ್ಯಕರ್ತ ಇದ್ದೇನೆ ಹೇಳಿದ್ರೆ ಅವ್ರು ಬಿಟ್ಟೆ ಹಾಕುವ ಆ ಸಮಯ ಅಲ್ಲ. ಕಾರ್ಯಕರ್ತ ಈಗಲೂ ಸಹ ಅವರ ಹಿಂದೆ ಒಂದು ದೊಡ್ಡ ಯುವಕರ ಪಡೆಯೇ ಇದೆ. ಯಾಕಂದ್ರೆ ಇವರ ನಂಬಿ ಬಂದವರನ್ನು ಯಶ್ಪಾಲ್ ಸುವರ್ಣ ಕೈ ಬಿಟ್ಟದ್ದೇ ಇಲ್ಲ, ನಾನು ನೋಡಿದ ಮಟ್ಟಿಗೆ.
ಅಂದರೆ ಈಗ ಪ್ರತಿನಿತ್ಯವೂ ಕಾರ್ಯಕರ್ತರು ಬರ್ತಿರೋ ಟೈಮಲ್ಲಿ ಈಗ ಪ್ರತಿನಿತ್ಯ ಅವರ ಆಫೀಸ್ಗಳಲ್ಲೂ ಮನೆಗಳಲ್ಲೂ ಕಾರ್ಯಕರ್ತನ ನಿರಂತರ ಭೇಟಿ ಆಗ್ತಿರ್ತಾರೆ. ಆ ಟೈಮಲ್ಲಿ ಅವರು ಯಾವ ರೀತಿಯಾಗಿ ಸ್ಪಂದನೆಯನ್ನು ನೀಡ್ತಾರೆ? ಕಾರ್ಯಕರ್ತರಿಗೆ ಈಗ ಪ್ರತಿ ಸಲ ಮನೆಯಲ್ಲೂ ಕಿಕ್ಕಿರಿದು ಜನ ತುಂಬಿಡ್ತಾರೆ. ಯಾಕಂದ್ರೆ ದಿನಾ ಬೆಳಿಗ್ಗೆ ನೋಡಿದ್ರು ಒಂದು 100-150 ಜನ ಅವರ ಆಫೀಸಲ್ಲಿ ಇದ್ದೇ ಇರ್ತಾರೆ ಪ್ರತಿ ಸಲ. ಇಲ್ಲಿ ಜನಸ್ಪಂದನ ಸಭೆಗೂ ಕಿಕ್ಕಿರಿದು ಜನ ಇರ್ತಾರೆ. ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ, ಯಾಕಂದ್ರೆ ಇಲ್ಲಿ ಅಫಿಷಿಯಲ್ಸ್ ತುಂಬಾ 4 ಜನ ಇದ್ದಾರೆ. ಅದು 4 ಜನ ಇಡುವ ಅಗತ್ಯತೆ ಇಲ್ಲ. ಬಟ್ ಇದು ಜನರಿಗೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ 4 ಜನ ಕೆಲಸದವ್ರನ್ನ ಇಟ್ಕೊಂಡು ಮನೆಯಲ್ಲಿ 2 ಜನ ಇದ್ದಾರೆ, ಇಲ್ಲಿ 5 ಜನ ಇದ್ದಾರೆ. ಅಂದ್ರೆ ಜನರ ಇದಕ್ಕೆ ಕೆಲಸ ಆಗ್ಬೇಕು ಅನ್ನೋ ಉದ್ದೇಶದ ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾಟಗರಿ ವಹಿಸಿಕೊಟ್ಟು ಅವರ ಕೆಲಸಗಳನ್ನು ಮಾಡಿ, ಅವರ ಕೆಲಸ ಆದ ಮೇಲೆ ಕಾಲ್ ಮಾಡಿ ಕನ್ಫರ್ಮೇಶನ್ ತಗೊಳ್ಳೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಮೊನ್ನೆ ಅದು ಇನ್ಸಿಡೆಂಟ್ ಕೊಡ್ತಾಗ 2 ಕ್ವಶನ್ ಕೇಳಿದಾರೆ ಕೊನೆಯದಾಗಿ. ಅಲ್ಲಿಯೂ ಕೂಡ ಎಲ್ಲೂ ಒಂದು ಕಡೆ ನೋಡಿ BJPಯ ಇಬ್ಬರು ಕೂಡ ಅವರು ಕೂಡ ಹಿಂದೆ 3 ಬಾರಿ BJPಯಿಂದ ಸ್ಪರ್ಧೆ ಮಾಡಿ ಗೆದ್ದಂಥವರು ಯಶ್ಪಾಲ್ ಸುವರ್ಣ ಅವರು ಪ್ರೆಸೆಂಟ್ಗೆ ಇಲ್ಲಿನ ಶಾಸಕರಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲೂ ಕೂಡ ಈ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಕಿತ್ತಾಟ ಇಲ್ಲಿ ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ನಡುವೆ ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿಲ್ವಾ? ಕಾರ್ಯಕರ್ತರು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಭಾಜಪದ ಕಾರ್ಯಕರ್ತರಂತ ಇದಕ್ಕೆ ಮೈಂಡ್ ಟರ್ನ್ ಮಾಡುವವರಂತಲ್ಲ. ಇಲ್ಲ ಅಂತೇಳಿ ಹೇಳುವುದಕ್ಕೆ ಒಂದು 4-5 ಜನ ಇರ್ಬೋದು ಅವರೊಂದಿಗೆ, ಅವರೊಟ್ಟಿಗೆ ಇದ್ದವರು ಇರ್ಬೋದು. ಹಾಗಂತೇಳಿ ಮತ್ತೆ ಯಾವ ಕಾರ್ಯಕರ್ತರನ್ನು ನಿಲುವು ಸ್ಪಷ್ಟವಾಗಿದೆ. ಭಾಜಪ ಒಂದೇ, ತಾವರೆ ಸಿಂಬಲ್ ಒಂದೇ ಅವರದ್ದು. ಓಕೆ, ಅಂದರೆ ಇಲ್ಲಿ ಒಂದು ಕಡೆ ಯಾಕಂದರೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, 2023 ವಿಧಾನಸಭಾ ಚುನಾವಣೆಯಲ್ಲಿ ಯಶ್ಪಾಲ್ ಸುವರ್ಣ ಗೆಲ್ಲುವಲ್ಲಿ ನಾನು ಪ್ರಮುಖವಾದ ಪಾತ್ರವನ್ನು ವಹಿಸ್ತೇನೆ, ನನ್ನ ಕಾರಲ್ಲೇ ಕೂರಿಸ್ಕೊಂಡು ಅವ್ರಿಗೆ ಹೋಗ್ತೇನೆ. ಆದರೆ ಈಗ ಅವರು ನನ್ನ ಮೇಲೆ ದ್ವೇಷವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ದ್ವೇಷದ ಆರೋಪ ಏನಿದೆ ಅದು ಸುಳ್ಳಂತೇಳಿ ಹೇಳ್ಬೋದು. ಮತ್ತೆ ಅವರದ್ದು ವೈಯಕ್ತಿಕ ಏನಂತೇಳಿ ಜಾಸ್ತಿ ಗೊತ್ತಿಲ್ಲ ನಮಗೂ ಸಹ, ಯಾಕಂದ್ರೆ ಅವರವರ ವೈಯಕ್ತಿಕ ಇರ್ತದೆ, ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಬಟ್ ಕಾರಲ್ಲಿ ಏನು ತಿರುಗಿಸಿದರೆ ಖಂಡಿತವಾಗ್ಲೂ ರಘುಪತಿ ಭಟ್ರು ಯಶ್ಪಾಲ್ ಸುವರ್ಣ ಅವರ ಎಲೆಕ್ಷನ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ, ಗ್ರೌಂಡಿಗೆ ಇಳಿದು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಹಾಗೇನೆ ರಘುಪತಿ ಭಟ್ರು MLA ಆಗಿ ವಿನ್ ಆಗೋ ಸಂದರ್ಭದಲ್ಲಿ ಯಶ್ಪಾಲ್ ಸುವರ್ಣ ಅವರು ಅದೇ ರೀತಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಏನಿಲ್ಲ. ರಾಜಕೀಯದಲ್ಲಿ ಇವತ್ತು ಒಬ್ಬ ಕೆಲಸ ಮಾಡ್ತಾನೆ, ನಾಳೆ ಇನ್ನೊಬ್ಬ ಕೆಲಸ ಮಾಡ್ತಾನೆ. ಖಂಡಿತ ಕಾರ್ಯಕರ್ತರೆ ಅವತ್ತು ಕಾರ್ಯಕರ್ತರೆ. ಖಂಡಿತ ಯಶ್ಪಾಲ್ ಸುವರ್ಣ ಅವರು ತುಂಬಾ ಅಂದ್ರೆ ತುಂಬಾ ಕೆಲಸ ಮಾಡ್ತಾರೆ. ಇವರು ಕೆಲಸ ಮಾಡಿದ್ದಾರೆ, ರಘುಪತಿ ಭಟ್ರು ಯಶ್ಪಾಲ್ ಸುವರ್ಣ ಕೆಲಸ ಮಾಡಿದ್ದಾರೆ ಯಶ್ಪಾಲ್ ಸುವರ್ಣ ಎಲೆಕ್ಷನ್ ಅಲ್ಲಿ. ಬಟ್ ಯಶ್ಪಾಲ್ ಸುವರ್ಣ ತುಂಬಾ ಎದುರು ನಿಂತು ಕೆಲಸ ಮಾಡಿದಂತ ವ್ಯಕ್ತಿ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ದೇನೆ, ಯಶ್ಪಾಲ್ ಸುವರ್ಣ ಯುವಕರಿಗೆ ಒಂದು ಆದರ ಸ್ತಂಭ ಆಗಿದ್ದಂಥವ್ರು. ಯಾವುದೇ ಸಂದರ್ಭದಲ್ಲಿ ಅವರು ಎದುರು ನಿಂತು ಮುನ್ನಡೆಸಿದ್ದಾರೆ ಭಾಜಪವನ್ನು. ಈಗ ಅದು ಕರಾವಳಿ ಸೈಡಲ್ಲಿ ಆಗ್ಲಿ, ಯಾವ ಕಡೆಗಳಲ್ಲಿ ಆಗ್ಲಿ, ಪಂಚಾಯತ್ ಕಡೆಗಳಲ್ಲಿ ಆಗ್ಲಿ, ಎದುರು ನಿಂತು ತನ್ನ ಮೇಲೆ ಏನೋ ಒಂದು ಆರೋಪ ಬಂದಿದೆ ಅವರು ರೌಡಿಸಮ್ ಅಂತೇಳಿ, ಅದು ಏನು ಮಾಡಿದಾರೆ ಅವರು ವೈಯಕ್ತಿಕವಾಗಿ ಯಾವುದೂ ಮಾಡಿಲ್ಲ. ಏನು ಕೇಸಸ್ ಇದೆ ಅದು ವೈಯಕ್ತಿಕವಾಗಿ ಅವರ ಮೇಲೆ ಕೇಸೇ ಇಲ್ಲ. ಓಕೆ ಸರ್, ಅದೇ ರೀತಿಯಲ್ಲಿ ಇನ್ನೊಂದು ಮಾತನ್ನು ಹೇಳಿರುವಂಥದ್ದು, ಈಗ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಲಾಲಾಜಿ ಮೆಂಡನ್ ಅವರಿಗೆ ಈಗಿನ ಶಾಸಕರಾಗಿರುವಂಥ ಗುರುಮೇ ಸುರೇಶ್ ಶೆಟ್ಟರು ತುಂಬ ರೆಸ್ಪೆಕ್ಟನ್ನು ಕೊಡ್ತಾರೆ. ಎಲ್ಲ ಅವರ ಮಾಹಿತಿ, ಅವರ ಮಾರ್ಗದರ್ಶನವನ್ನು ಕೂಡ ಪಡೀತಾರೆ. ಹಾಗೆ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಮಾಜಿ ಶಾಸಕರು, ಅವರ ಮಾರ್ಗದರ್ಶನವನ್ನು ಪ್ರೆಸೆಂಟ್ ಶಾಸಕರಾಗಿರುವಂಥ ಕಿರಣ್ ಕೊಡ್ಗೆ ಅವರು ಪಡೀತಾರೆ. ಅಲ್ಲಿಯೂ ಕೂಡ ಉತ್ತಮವಾದ ಬಾಂಧವ್ಯ ಇದೆ. ಅಲ್ಲಿಯೂ ಕೂಡ ಮಾಜಿ ಶಾಸಕರುಗಳನ್ನು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಶಾಸಕರು ನನ್ನನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕಂತ ಹೇಳಿದ್ರೆ ಸತ್ಯಕ್ಕೆ ದೂರ ಅಂತ ಹೇಳಿದ್ರೆ, ಈಗ ಲಾಲಾಜಿ ಮೆಂಡನ್ ಅವರಾಗ್ಲಿ, ನಮ್ಮ ಗುರುಮೇ ಸುರೇಶ್ ಶೆಟ್ಟರ್ ಆಗ್ಲಿ, ಒಳ್ಳೆ ಬಾಂಧವ್ಯತೆ ಇದೆ. ಎಲ್ಲ ಕಡೆಯಲ್ಲಿ ಇರುವಾಗ ಏನೋ ಒಂದು ಇವರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಏನೊಂದು ತೊಂದರೆಗಳಾಗಿರ್ಬೋದು. ಇದನ್ನು ಹಿರಿಯರು ಕೂತ್ಕೊಂಡು ಸರಿಪಡಿಸಬಹುದಿತ್ತು. ದಿನೇಶ್ ಅಮೀನಾರ್, ಅದೇ ರೀತಿಯಲ್ಲಿ ರಾಜಕೀಯವಾಗಿ ಒಂದು ನಿರೀಕ್ಷೆಗಳಿದ್ದೇ ಇರತ್ತೆ, ಸಂಘಟನೆ ಆಗಿರ್ಬೋದು, ಚುನಾವಣೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯವಾಗಿ ದಿನೇಶ್ ಅಮೀನವರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಅಂದರೆ ನಿಮ್ಮ ರಾಜಕೀಯವಾಗಿ ಏನಾದ್ರು ಇರುತ್ತೆ, ಈಗ ಒಬ್ಬರಿಗೆ ನಾನು ಚುನಾಯಿತ ಜನಪ್ರತಿನಿಧಿ ಆಗಬೇಕು ಅಥವಾ ಬೇರೆ ಜವಾಬ್ದಾರಿ ಬೇಕು, ಸರ್ಕಾರ ಮಾಡಿದ್ರೆ, ಹೀಗೆ ಹಲವಾರು ರಾಜಕೀಯವಾಗಿ ಕೆಲವೊಂದು ಅಭಿಲಾಷೆಗಳಿದ್ದೇ ಇರುತ್ತೆ. ಹಾಗೆ ದಿನೇಶ್ ಅಮೀನವ್ರಿಗೆ ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಾವಂದರೆ ಕಾರ್ಯಕರ್ತರಾಗಿ ಬಂದವರು, ಕಾರ್ಯಕರ್ತರಾಗಿ ಇರುವವರು. ಹಾಗಂತ ಹೇಳಿದ್ರೆ ಖಂಡಿತವಾಗಿ ಅವಕಾಶ ಸಿಕ್ಕಿದ್ರೆ ನಮಗೆ MLA MP ಆ ಲೆವೆಲಲ್ಲಿ ನಾವಿಲ್ಲ. ಯಾಕಂದ್ರೆ ನಾವು ತಳಮಟ್ಟದ ಕಾರ್ಯಕರ್ತರು. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವೊಂದು ಕೌನ್ಸಿಲ್ ಎಲೆಕ್ಷನ್ ಡ್ರೀಮ್ ಇರ್ಬೋದು, ಬಿಟ್ರೆ ಅದಕ್ಕಿಂತ ಮೇಲೆ ಯಾವುದು ಇಲ್ಲ. ಯಾಕಂದ್ರೆ ನಾವು ಈ ರಾಜಕೀಯದಲ್ಲಿ ಇದು ರಾಜಕೀಯ ಜನಪ್ರತಿನಿಧಿಯಾಗಿರುವುದು ಅಂತ ನಾವು ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವು ಜಾಸ್ತಿ ಇಷ್ಟಪಡ್ತೇವೆ. ನಮಗೊಂದು ಪ್ರೌಡ್ ಫೀಲ್ ಆಗ್ತದೆ.
ದಿನೇಶ್ ಅಮೀನ್ರೆ, ಕೊನೆಯದಾಗಿ ಈಗ ಸಂಘಟನೆ ವಿಚಾರ ಆಗಿರ್ಬೋದು, ಮೊನ್ನೆ ನಡೆದಂಥ ಇನ್ಸಿಡೆಂಟ್ಗಳಾಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಸಂಘಟನೆಯ ಜವಾಬ್ದಾರಿಯಲ್ಲಿರುವಂಥ ಒಬ್ಬರು ವ್ಯಕ್ತಿಯಾಗಿ, ಅಧ್ಯಕ್ಷರಾಗಿ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ನಿಮ್ಮ ನಾಯಕರುಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಈಗ ಭಾಜಪ ಒಂದು ಈ ಸ್ಥಿತಿಗೆ ಬರಬೇಕಂತೇಳಿ ಆದರೆ ಇದರ ಹಿಂದೆ ತುಂಬ ಜನರ ಎಫರ್ಟ್ ಇದೆ. ಎಸ್, ಯಾಕಂದರೆ ಎಷ್ಟೋ ಜನ ಜೀವ ತ್ಯಾಗ ಮಾಡಿದ್ದಾರೆ, ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಅದರ ಪ್ರತಿಫಲ ಇವತ್ತಿಗೆ ಭಾಜಪ ಈ ಮಟ್ಟಕ್ಕೆ ಬೆಳೆದಿದೆ. ಎಸ್. ಸೊ ಈ ಭಾಜಪ ಅನ್ನುವಂಥದ್ರ ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು, ಯಾವುದು ಫಲಾಪೇಕ್ಷೆ ಇಲ್ಲದಂಥ ಕಾರ್ಯಕರ್ತರು ಇರುವುದು ಹೇಳಿದ್ರೆ ನಮ್ಮ ಪಕ್ಷ, ಭಾಜಪ ಪಕ್ಷ. ಎಸ್. ಅಲ್ಲ, ಬೇರೆದ್ರಲ್ಲಿ ಇರ್ಬೋದು, ಬಟ್ ತುಂಬಾ ಮಟ್ಟಿಗೆ ಭಾಜಪದಲ್ಲಿ ಫಲಾಪೇಕ್ಷೆ ನಿರೀಕ್ಷೆ ಮಾಡದೆ, ಯಾವುದನ್ನು ನಿರೀಕ್ಷೆ ಮಾಡದೆ ಎಲೆಕ್ಷನ್ ಬಂದಾಗ ತನ್ನ ಕೆಲಸಕ್ಕೆ ರಜೆ ಹಾಕಿ ತನ್ನ ಕೆಲಸ ಬದಿಗಿಟ್ಟು ದುಡಿಯುವಂಥ ಕಾರ್ಯಕರ್ತರ ಪಕ್ಷ ಅಂತ ಹೇಳಿದ್ರೆ ಭಾಜಪ. ಭಾಜಪದ ಕಾರ್ಯಕರ್ತರು ಯಾವುದೇ ಈಗಿನ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಯಾವುದೇ ಮಾತಿಗೆ, ಯಾವುದೇ ಪ್ರಾಸನಕ್ಕೆ, ಯಾವುದೇ ಮಾತಿಗೆ, ಯಾವುದೇ ಇನ್ಸಿಡೆಂಟಿಗೆ ಗಮನ ಕೊಡದೆ ತಮ್ಮ ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಓಕೆ, ದಿನೇಶ್ ಅಮೀನ್ರೆ, ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸುದೀರ್ಘವಾಗಿ ಮಾತನಾಡೋದ್ರ ಜೊತೆಯಲ್ಲೇ ಮೊನ್ನೆ ನಡೆದಂಥ ಒಂದು ವಿಚಾರಗಳಾಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಹಾಲಿ ಶಾಸಕರ ಯಶ್ಪಾಲ್ ಸುವರ್ಣ ಮೇಲೆ ಬಂದಂಥ ಕೆಲವೊಂದು ಆರೋಪಗಳಿಗೆ ಕ್ಲಾರಿಟಿ ಕೊಡುವ ವಿಚಾರಗಳಾಗಿರ್ಬೋದು, ಹಾಗೆ ನಿಮ್ಮ ಒಂದು ಸಂಘಟನೆ ವಿಚಾರ ಆಗಿರ್ಬೋದು, ನೀವು ಹಾಗೆ ಅಧ್ಯಕ್ಷರಾಗಿ ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಮತ್ತು ಯಶ್ಪಾಲ್ ಸುವರ್ಣ ಅವರ ನಡುವಿನ ಒಂದು ಬಾಂಧವ್ಯ ಆಗಿರ್ಬೋದು, ಕಾರ್ಯಕರ್ತರ ನಡುವೆ ಅವರು ಯಾವ ರೀತಿಯಾಗಿ ಒಂದು ಒಡನಾಟವನ್ನು ಹೊಂದಿದ್ದಾರೆ, ಹಾಗೆ ಯಾವ ರೀತಿಯಾದ ಕೆಲಸಗಳಾಗ್ತಾ ಇದ್ದಾವೆ ಮತ್ತು ಎಲ್ಲ ಆರೋಪಗಳ ಕುರಿತಾಗಿ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಉಡುಪಿ ನಗರ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಿನೇಶ್ ಅಮೀನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.